ದ್ವೇಷ ಭಾಷಣ ವಿಧೇಯಕ ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಇವತ್ತು ಪರಿಷತ್ಗೆ ಬರ್ತಾ ಇದೆ. ಪರಿಷತ್ನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಮತ್ತು ಗದ್ದಲ ಎರಡೂ ಕೂಡ ಏರ್ಪಡುವಂಥ ಸಾಧ್ಯತೆಗಳಿದೆ. ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ದ್ವೇಷ ಭಾಷಣ ಬಿಲ್ಲನ್ನು ಇವತ್ತು ಸದನದಲ್ಲಿ ಅವರ ಸ್ಟ್ಯಾಂಡ್ ಏನಿರುತ್ತೆ ಮತ್ತು ಈ ಬಿಲ್ಗೆ ಯಾವ ರೀತಿಯಾಗಿ ಪ್ರತಿರೋಧ ವ್ಯಕ್ತಪಡಿಸ್ತಾರೋ ಅಥವಾ ಸ್ವೀಕರಿಸ್ತಾರೋ ಏನು ಅನ್ನೋದು ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗಾಗಲೇ ದ್ವೇಷ ಭಾಷಣ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಜೊತೆಗೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗದ್ದಲ ಕೂಡ ಆಯಿತು. ಗದ್ದಲದ ನಡುವಿನ ಅಂಗೀಕಾರ ಆಗಿದೆ. ಜೊತೆಗೆ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಡೆಗೆ ಅಲ್ಲಿಯ ಸದಸ್ಯರ ಆಕ್ಷೇಪ ಇರ್ತಕ್ಕಂಥದ್ದು. ಈಗ ಇವತ್ತು ಪರಿಷತ್ತಿಗೆ ಬರ್ತಾ ಇದೆ. ಈ ಬಿಲ್ಲನ್ನು ಯಾವ ರೀತಿಯಾಗಿ ನೋಡ್ತೀರಿ ಮೊದಲನೇದಾಗಿ, ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಅಂತ ಸರ್? ದ್ವೇಷ ಭಾಷಣದ ಮಸೂದೆಗೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಈಗಾಗಲೇ ದ್ವೇಷ ಭಾಷಣ ಎಲ್ಲಾದರೂ ಮಾಡಿದ್ದೇ ಆದರೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಕಾನೂನಿನ ಅಡಿಯಲ್ಲಿ ಮಾಡ್ತಕ್ಕಂಥ ಈ ಕೆಲಸವನ್ನು ಈಗ ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಕ್ಕಂಥದ್ದು. ಈ ದ್ವೇಷ ಭಾಷಣದ ಇದನ್ನು ನಾನ್ ಬೇಲೆಬಲ್ ಅಂತ ಮಾಡಿ ಈಗ ಅದು ಪೊಲೀಸ್ ಇಲಾಖೆಗೆ ಮತ್ತಷ್ಟು ಶಕ್ತಿ ತುಂಬಿಬಿಟ್ರೆ ನಾಳೆ ದಿವಸ ಏನಾಗ್ತದೆ, ಇದು ನಾನ್ ಬೇಲೆಬಲ್ ಮತ್ತು ಈವನ್ ಇದು ಯಾವುದೇ ನೀವು ನೋಟಿಸ್ ಕೂಡ ಕೊಡೋಂಗಿಲ್ಲ. ಇಷ್ಟ ಬಂದರೆ ಬಂದು ನೇರವಾಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಂದರೆ ಈ ಮಟ್ಟಕ್ಕೆ ಏನಾದರೂ ಒಂದು ಸರ್ಕಾರ ಈ ರೀತಿಯ ತೀರ್ಮಾನಕ್ಕೆ ಬಂದುಬಿಟ್ರೆ ಯಾರ ಮೇಲೆ ಬೇಕಾದರೂ ದ್ವೇಷ ಸಾಧಿಸಿದರು ಅಂಥೇಳಿ ಒಂದು ಇದನ್ನು ಮಾಡ್ಬೋದು. ನಾನು ಉದಾಹರಣೆ ಹೇಳ್ತೇನೆ. ಇತ್ತೀಚೆಗೆ ಒಂದು ವಿಷಯ ಬಂತು. ಮಾನ್ಯ ಉಗ್ರಪ್ಪನವರು ಒಂದು ಟಿಗೆ ಕುರುಬರನ್ನು ಸೇರಿಸ್ತಕ್ಕಂಥದ್ದು ಇದು ಸರಿಯಾದ ಕ್ರಮವಲ್ಲ, ನಮಗೆ ಟಿಗಳಿಗೆ ಅನ್ಯಾಯ ಆಗುತ್ತೆ, ಒಂದು ಸಮಯ ಅದನ್ನು ನೀವು ಮಾಡೋದೇ ಆದರೆ ಅವರು ಎಲ್ಲಿಂದ ಬರ್ತಾರೋ ಅಷ್ಟು ರಿಸರ್ವೇಷನನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು ಅವರು ಮುಖ್ಯಮಂತ್ರಿಗಳ ಜೊತೆ. ಅದೇ ಮಾತನ್ನು ನಾನು ಹೇಳಿದ್ದೆ. ಇದೇ ಮಾತನ್ನು ನಾನು ಅದರ ಹಿಂದೆ ಒಂದು 15 ದಿವಸ, ಆದರೆ ಅವರ ಮೇಲೆ ಕೇಸ್ ಆಗಲಿಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ನವರು. ನನ್ನ ಮೇಲೆ ನಾನ್ ಬೇಲಬಲ್ ಕೇಸ್ ಹಾಕ್ಬಿಟ್ರು. ಕಾನೂನು ಬಂದ ಮೇಲೂ ಕೂಡ ಆ ರೀತಿ ಮಾಡ್ಬೋದಾ? ಒಂದು ಸೈಡ್ ಮಾಡೋ ಅಂಥದಕ್ಕೆ ಅವಕಾಶ ಇದೆಯಾ? ಎಲ್ಲ ರೀತಿಯ ಅವಕಾಶಗಳಿದೆ. ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ನಾನು ಬೇಲ್ ತಗೊಂಡು ಬರಬೇಕಾಯ್ತು. ಈ ರೀತಿ ಹಗೆತನದ ರಾಜಕಾರಣವನ್ನು ಆಡಳಿತ ಪಕ್ಷ ಮಾಡ್ಬೋದು. ಆ ಕಾರಣದಿಂದ ನೋಡಿ, ಒಂದನ್ನು ಹೇಳ್ತೇನೆ, ಯಾವತ್ತೂ ಒಂದು ಕಾನೂನು ತರುವಾಗ ಅದು ಸಾಧಕ ಬಾಧಕಗಳನ್ನು ನೋಡಬೇಕು. ಇವತ್ತು ನಮ್ಮ ಮೇಲಿನ ಹಗೆತನ ಮಾಡಲಿಕ್ಕೆ ನೀವು ಇದನ್ನು ಬಳಕೆ ಮಾಡ್ಬೋದು. ನಾಳೆ ನಿಮಗೂ ಅದು ತಿರುಗುಬಾಣವಾಗ್ತದೆ ಅನ್ನೋದನ್ನು ನೀವು ಯೋಚನೆ ಮಾಡಿರಬೇಕು. ಆದರೆ ನಮಗೆ ಇನ್ನೊಬ್ಬರ ಮೇಲೆ ಹಗೆತನ ತೀರಿಸ್ಕೊಳ್ಳತಕ್ಕಂಥದ್ದು ಇದು ಬೇಕಾಗಿಲ್ಲ. ಇದು ನೀವೇ ತಂದರೂ ನಾಳೆ ದಿವಸ ನಿಮ್ಮ ಮೇಲೆ ಹಗೆತನ ನಾವು ತೀರಿಸ್ಕೊಳ್ಬಹುದು, ಆದರೆ ಮಾಡೋದು ಬೇಡ. ಅದಕ್ಕೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಇದು ಕಾನೂನಿನಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ನ ಅಡಿಯ ಆರ್ಟಿಕಲ್ 19(1)A ಇದು ಟೋಟಲಿ ಅದರ ವಿರುದ್ಧವಾಗಿದೆ. ಅದರಿಂದಾಗಿ ಈ ವಾಕ್ ಸ್ವಾತಂತ್ರ್ಯ ಅನ್ನೋದನ್ನು ಕಿತ್ಕೊಳ್ಳೋದಿದೆಯಲ್ಲ, ಇದು ಮಹಾ ಅಪರಾಧ. ಇದು ಆ ಅಪರಾಧವನ್ನು ನೀವು ಎಸಗ್ತಾ ಇದ್ದೀರಿ. ಅದಕ್ಕೆ ನಮ್ಮ ವಿರೋಧ ಇದೆ. ನೀವು ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದ್ದೀರಿ, RSSನವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ. BJP ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಏನಾದರೂ ಒಂದು ವಿಷಯ ಹಾಕಿಬಿಟ್ರೆ ಅವ್ರನ್ನ ಹಾಗೇ ಅನಾಮತ್ತಾಗಿ ಹೊತ್ಕೊಂಡೋಗಿ FIR ಹಾಕಿ ಜೈಲಿಗೆ ಹಾಕ್ತಾ ಇದ್ದೀರಿ. ಅಂದರೆ ನಿಮ್ಮ ದ್ವೇಷ ಎಷ್ಟು ಇದೆ ನಿಮ್ಮಲ್ಲಿ ಅಂತರಾಳದಲ್ಲಿ ಅಂತಕ್ಕಂಥದ್ದು ಈಗಲೇ ನಮಗೆ ಅರ್ಥ ಆಗಿದೆ. ಆದರೆ ಇನ್ನೂ ಇದಕ್ಕೆ ಹೆಚ್ಚಿನ ಹಲ್ಲುಗಳನ್ನು ಕೊಟ್ಟರೆ ನೀವು ಯಾವ ರೀತಿ ಇನ್ನಷ್ಟು ಹಿಂಸಿಸಬಹುದು ಜನರನ್ನು, ಇದು ಇದರಲ್ಲಿ ಕಂಡು ಬರ್ತದೆ. ಆದ್ದರಿಂದ ಇದನ್ನು ವಿರೋಧ ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಇವತ್ತಿನ ಅಧಿವೇಶನದಲ್ಲಿ, ಇವತ್ತಿನ ಸದನದಲ್ಲಿ ಯಾವ ರೀತಿಯಾಗಿ ಈ ಪ್ರತಿಬಂಧಕ ಬಿಲ್ನ ಮೇಲೆ ಚರ್ಚೆ ನಡೆಯುತ್ತೆ ಮತ್ತು ಈ ಬಿಲ್ ಪಾಸ್ ಆಗತ್ತಾ ಅಥವಾ ಫೇಲ್ ಆಗತ್ತಾ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದ್ವೇಷ ಭಾಷಣ ವಿಧೇಯಕ ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಇವತ್ತು ಪರಿಷತ್ಗೆ ಬರ್ತಾ ಇದೆ. ಪರಿಷತ್ನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಮತ್ತು ಗದ್ದಲ ಎರಡೂ ಕೂಡ ಏರ್ಪಡುವಂಥ ಸಾಧ್ಯತೆಗಳಿದೆ. ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ದ್ವೇಷ ಭಾಷಣ ಬಿಲ್ಲನ್ನು ಇವತ್ತು ಸದನದಲ್ಲಿ ಅವರ ಸ್ಟ್ಯಾಂಡ್ ಏನಿರುತ್ತೆ ಮತ್ತು ಈ ಬಿಲ್ಗೆ ಯಾವ ರೀತಿಯಾಗಿ ಪ್ರತಿರೋಧ ವ್ಯಕ್ತಪಡಿಸ್ತಾರೋ ಅಥವಾ ಸ್ವೀಕರಿಸ್ತಾರೋ ಏನು ಅನ್ನೋದು ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈಗಾಗಲೇ ದ್ವೇಷ ಭಾಷಣ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಜೊತೆಗೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗದ್ದಲ ಕೂಡ ಆಯಿತು. ಗದ್ದಲದ ನಡುವಿನ ಅಂಗೀಕಾರ ಆಗಿದೆ.
ಜೊತೆಗೆ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ಕಡೆಗೆ ಅಲ್ಲಿಯ ಸದಸ್ಯರ ಆಕ್ಷೇಪ ಇರ್ತಕ್ಕಂಥದ್ದು. ಈಗ ಇವತ್ತು ಪರಿಷತ್ತಿಗೆ ಬರ್ತಾ ಇದೆ, ಈ ಬಿಲ್ಲನ್ನು ಯಾವ ರೀತಿಯಾಗಿ ನೋಡ್ತೀರಿ ಮೊದಲನೇದಾಗಿ, ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಅಂತ ಸರ್? ದ್ವೇಷ ಭಾಷಣದ ಮಸೂದೆಗೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಈಗಾಗಲೇ ದ್ವೇಷ ಭಾಷಣ ಎಲ್ಲಾದರೂ ಮಾಡಿದ್ದೇ ಆದರೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ಕಾನೂನಿನ ಅಡಿಯಲ್ಲಿ ಮಾಡ್ತಕ್ಕಂಥ ಈ ಕೆಲಸವನ್ನು ಈಗ ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಕ್ಕಂಥದ್ದು. ಈ ದ್ವೇಷ ಭಾಷಣದ ಇದನ್ನು ನಾನ್ ಬೇಲೆಬಲ್ ಅಂತ ಮಾಡಿ ಈಗ ಅದು ಪೊಲೀಸ್ ಇಲಾಖೆಗೆ ಮತ್ತಷ್ಟು ಶಕ್ತಿ ತುಂಬಿಬಿಟ್ರೆ ನಾಳೆ ದಿವಸ ಏನಾಗ್ತದೆ, ಇದು ನಾನ್ ಬೇಲೆಬಲ್ ಮತ್ತು ಈವನ್ ಇದು ಯಾವುದೇ ನೀವು ನೋಟಿಸ್ ಕೂಡ ಕೊಡೋಂಗಿಲ್ಲ. ಇಷ್ಟ ಬಂದರೆ ಬಂದು ನೇರವಾಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಂದರೆ ಈ ಮಟ್ಟಕ್ಕೆ ಏನಾದರೂ ಒಂದು ಸರ್ಕಾರ ಈ ರೀತಿಯ ತೀರ್ಮಾನಕ್ಕೆ ಬಂದುಬಿಟ್ರೆ ಯಾರ ಮೇಲೆ ಬೇಕಾದರೂ ದ್ವೇಷ ಸಾಧಿಸಿದರು ಅಂಥೇಳಿ ಒಂದು ಇದನ್ನು ಮಾಡ್ಬೋದು. ನಾನು ಉದಾಹರಣೆ ಹೇಳ್ತೇನೆ. ಇತ್ತೀಚೆಗೆ ಒಂದು ವಿಷಯ ಬಂತು. ಮಾನ್ಯ ಉಗ್ರಪ್ಪನವರು ಒಂದು ಎಸ್ ಟಿಗೆ ಕುರುಬರನ್ನು ಸೇರಿಸ್ತಕ್ಕಂಥದ್ದು ಇದು ಸರಿಯಾದ ಕ್ರಮವಲ್ಲ, ನಮಗೆ ಎಸ್ ಟಿಗಳಿಗೆ ಅನ್ಯಾಯ ಆಗುತ್ತೆ, ಒಂದು ಸಮಯ ಅದನ್ನು ನೀವು ಮಾಡೋದೇ ಆದರೆ ಅವರು ಎಲ್ಲಿಂದ ಬರ್ತಾರೋ ಅಷ್ಟು ರಿಸರ್ವೇಷನನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರು ಅವರು ಮುಖ್ಯಮಂತ್ರಿಗಳ ಜೊತೆ. ಅದೇ ಮಾತನ್ನು ನಾನು ಹೇಳಿದ್ದೆ. ಇದೇ ಮಾತನ್ನು ನಾನು ಅದರ ಹಿಂದೆ ಒಂದು 15 ದಿವಸ, ಆದರೆ ಅವರ ಮೇಲೆ ಕೇಸ್ ಆಗಲಿಲ್ಲ. ಯಾಕಂದರೆ ಅವರು ಕಾಂಗ್ರೆಸ್ನವರು. ನನ್ನ ಮೇಲೆ ನಾನ್ ಬೇಲಬಲ್ ಕೇಸ್ ಹಾಕ್ಬಿಟ್ರು. ಕಾನೂನು ಬಂದ ಮೇಲೂ ಕೂಡ ಆ ರೀತಿ ಮಾಡ್ಬೋದಾ? ಒಂದು ಸೈಡ್ ಮಾಡೋ ಅಂಥದಕ್ಕೆ ಅವಕಾಶ ಇದೆಯಾ? ಎಲ್ಲ ರೀತಿಯ ಅವಕಾಶಗಳಿದೆ. ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ನಾನು ಬೇಲ್ ತಗೊಂಡು ಬರಬೇಕಾಯ್ತು. ಈ ರೀತಿ ಹಗೆತನದ ರಾಜಕಾರಣವನ್ನು ಆಡಳಿತ ಪಕ್ಷ ಮಾಡ್ಬೋದು. ಆ ಕಾರಣದಿಂದ ನೋಡಿ, ಒಂದನ್ನು ಹೇಳ್ತೇನೆ, ಯಾವತ್ತೂ ಒಂದು ಕಾನೂನು ತರುವಾಗ ಅದು ಸಾಧಕ ಬಾಧಕಗಳನ್ನು ನೋಡಬೇಕು. ಇವತ್ತು ನಮ್ಮ ಮೇಲಿನ ಹಗೆತನ ಮಾಡಲಿಕ್ಕೆ ನೀವು ಇದನ್ನು ಬಳಕೆ ಮಾಡ್ಬೋದು, ನಾಳೆ ನಿಮಗೂ ಅದು ತಿರುಗುಬಾಣವಾಗ್ತದೆ ಅನ್ನೋದನ್ನು ನೀವು ಯೋಚನೆ ಮಾಡಿರಬೇಕು. ಆದರೆ ನಮಗೆ ಇನ್ನೊಬ್ಬರ ಮೇಲೆ ಹಗೆತನ ತೀರಿಸ್ಕೊಳ್ಳತಕ್ಕಂಥದ್ದು ಇದು ಬೇಕಾಗಿಲ್ಲ. ಇದು ನೀವೇ ತಂದರೂ ನಾಳೆ ದಿವಸ ನಿಮ್ಮ ಮೇಲೆ ಹಗೆತನ ನಾವು ತೀರಿಸ್ಕೊಳ್ಬಹುದು, ಆದರೆ ಮಾಡೋದು ಬೇಡ. ಅದಕ್ಕೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಇದು ಕಾನೂನಿನಡಿಯಲ್ಲಿ ಕಾನ್ಸ್ಟಿಟ್ಯೂಷನ್ನ ಅಡಿಯ ಆರ್ಟಿಕಲ್ 19(1)A ಇದು ಟೋಟಲಿ ಅದರ ವಿರುದ್ಧವಾಗಿದೆ. ಅದರಿಂದಾಗಿ ಈ ವಾಕ್ ಸ್ವಾತಂತ್ರ್ಯ ಅನ್ನೋದನ್ನು ಕಿತ್ಕೊಳ್ಳೋದಿದೆಯಲ್ಲ, ಇದು ಮಹಾ ಅಪರಾಧ. ಇದು ಆ ಅಪರಾಧವನ್ನು ನೀವು ಎಸಗ್ತಾ ಇದ್ದೀರಿ. ಅದಕ್ಕೆ ನಮ್ಮ ವಿರೋಧ ಇದೆ. ನೀವು ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದ್ದೀರಿ, RSSನವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ. BJP ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಏನಾದರೂ ಒಂದು ವಿಷಯ ಹಾಕಿಬಿಟ್ರೆ ಅವ್ರನ್ನ ಹಾಗೇ ಅನಾಮತ್ತಾಗಿ ಹೊತ್ಕೊಂಡೋಗಿ FIR ಹಾಕಿ ಜೈಲಿಗೆ ಹಾಕ್ತಾ ಇದ್ದೀರಿ. ಅಂದರೆ ನಿಮ್ಮ ದ್ವೇಷ ಎಷ್ಟು ಇದೆ ನಿಮ್ಮಲ್ಲಿ ಅಂತರಾಳದಲ್ಲಿ ಅಂತಕ್ಕಂಥದ್ದು ಈಗಲೇ ನಮಗೆ ಅರ್ಥ ಆಗಿದೆ. ಆದರೆ ಇನ್ನೂ ಇದಕ್ಕೆ ಹೆಚ್ಚಿನ ಹಲ್ಲುಗಳನ್ನು ಕೊಟ್ಟರೆ ನೀವು ಯಾವ ರೀತಿ ಇನ್ನಷ್ಟು ಹಿಂಸಿಸಬಹುದು ಜನರನ್ನು, ಇದು ಇದರಲ್ಲಿ ಕಂಡು ಬರ್ತದೆ. ಆದ್ದರಿಂದ ಇದನ್ನು ವಿರೋಧ ನಾವು ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಇವತ್ತಿನ ಅಧಿವೇಶನದಲ್ಲಿ, ಇವತ್ತಿನ ಸದನದಲ್ಲಿ ಯಾವ ರೀತಿಯಾಗಿ ಈ ಪ್ರತಿಬಂಧಕ ಬಿಲ್ನ ಮೇಲೆ ಚರ್ಚೆ ನಡೆಯುತ್ತೆ, ಮತ್ತು ಈ ಬಿಲ್ ಪಾಸ್ ಆಗತ್ತಾ ಅಥವಾ ಫೇಲ್ ಆಗತ್ತಾ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.